ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಣ್ಣ ನಮಸ್ಕಾರ, ನಾನು ಹುಲಿರಾಯ. ಲೇ ಇದೇನ್ಲ ನಿನ್ನ ಅವತಾರ? ಮಂಗಳೂರಿಂದ ಹಿಂಗೆ ಬಂದ್ಬಿಟ್ಟ. ಎಂತದ ಮುಂಗುಸಿ, ಅಣ್ಣನ ಕಣ್ಣಿಗೆ ನಾನು ಸ್ಪೆಷಲ್ ಆಗಿ ಕಾಣುದು ಬೇಡುವ, ಅದಕ್ಕೆ ಗೆಟಪ್ಪು. ಮುಂಗುಸಿ, ಇವರಿಗೆ ದುಡ್ಡು ಕೊಟ್ಟು ಕಳಿಸು. ನಮ್ ಹುಡುಗನೆಲ್ಲ ಮುಂಗ್ಸಿ ಪರಿಚಯ ಮಾಡ್ಕೊಡ್ತಾನೆ. ಏನ್ ಕೆಲ್ಸ ಅಂತ ತಿಳ್ಕೊಂಡು ಕೆಲ್ಸ ಶುರು ಮಾಡು. ಅಣ್ಣ ನಂಗೆಲ್ಲ ಗೊತ್ತುಂಟು, ನಿನ್ ಜೊತೆ ನಾಗ, ಲಾಲ, ಅಪ್ಪಿ, ದುರ್ಮ ಇದ್ರು. ಇವನ ಹೆಸರು ಮುಂಗುಸಿ ಅಂತ, ಅಂದ್ರೆ ಮುಂಚಿನ ಗದ್ದೆ ಗುಣಸ್ವಾಮಿ ಸಿದ್ದೇಶ್ವರ ಅಂತ. ನೀವು ಕಂಟಿ ಅಣ್ಣ, ಅಂದ್ರೆ ಶ್ರೀಕಂಠೇಗೌಡ. ಅತ್ತಿಗೆ ಹೆಸರು ಸ್ನೇಹ, ಪುಟ್ಟಕ್ಕನ ಮಗಳು. ಅವ್ರಂದ್ರೆ ನಿಮ್ಗೆ ತುಂಬಾ ಪ್ರೀತಿ. ಅವ್ರ ಮುಂದೆ ನೀವು ಬರೀ ಶ್ರೀ, ಅದೇ ರೀತಿ ನಿಮ್ ಮುಂದೆ ನಾನು ಬರೀ ರಾಯ. ನೀವು ಇಲ್ದೆ ತಕ್ಕ ನಾನು ಹುಲಿ, ಆಯ್ತಾ? ಲೈ ಬಲ್ಲೆ ಇದೆಕಲ್ಲ ನೀನು. ಲೇ ಮುಂಗ್ಸೆ ಅಣ್ಣ, ಇವನು ಹುಡುಗರ ಜೊತೆ ಬೇಡ, ನಮ್ ಜೊತೆಗೆ ಇರ್ಲಿ. ಚೆನ್ನಾಗಿ ಇಷ್ಟ ಆಗ್ಬಿಟ್ಟಕ್ಕಲ್ಲ. ಏ ಥ್ಯಾಂಕ್ಸ್ ಮಾರ್ರೆ. ಒಂದೇ ನಿಮಿಷ, ನಾನು ಗೆಟಪ್ ಚೇಂಜ್ ಮಾಡಿ ಬರ್ತೇನೆ. ನಾನೇನಾರು ಅವಳು ಮುಂದೆ ಬಂದ್ ಮಾತಾಡ್ಲಿಲ್ಲ ಅಂದಿದ್ರೆ ಅವಳು ಸಾಮಾನ್ಯವಾಗಿ ಒಪ್ಕೋತಾ ಇರ್ಲಿಲ್ಲ. ಆಮ್ಯಾಕ್ ನೋಡುವ ಮಕ್ಕಳು ಕೇಳಿ ಹೇಳ್ತೀನಿ ಅಂತೆಲ್ಲ ಕತೆ ಹೇಳಿರೋಳು. ಯಾಕೆ ಬತ್ತಿ ಅಂತ ಕೇಳ್ದಲ್ಲ, ಈಗ ಗೊತ್ತಾಯ್ತಾ? ಆದ್ರೂ ನೀನ್ ಅಲ್ಲಿಗೆ ಸಡನ್ ಆಗಿ ಬರ್ಬಾರ್ದಾಗಿತ್ತು ರಾಜಿ. ಏ ಕೊಣಕ್ ಬೇಡ, ಸುಮ್ಕಿರು. ನಮ್ಗೇನ್ ಬೇಕೋ ಅದೇ ಆಯ್ತಲ್ಲ. ಅದೇನೋ ಸರಿ, ಅವಳೇ ದೇವ್ರ ಮೇಲೆ ಆಣೆ ಮಡ್ಗವಳೆ ಅಂದ್ರೆ ಅವಳ ಮಾತಿಗೆ ತಪ್ಪಕ್ಕಿಲ್ಲ. ಅದೇ ಅದೇ ನಮ್ಗೂ ಬೇಕಾಗಿದ್ದು. ಆದ್ರೆ ನೀನ್ ಸಡನ್ ಆಗಿ ಬಂದು ನಿಂತಲ್ಲ, ನಾನು ನೀನು ಸೇರಿ ನಾಟಕ ಮಾಡ್ತಾ ಇದೀವಿ ಅಂತ ಅವಳೇನಾರ ತಿಳ್ಕೊತಾಳೇನೋ ಅಂತ ನಂಗೆ ದಿಗ್ಲಾಗಿತ್ತು. ನಿನ್ಗೆ ಯಾವಾಗ್ಲೂ ಅವಳು ನಿನ್ ಬಗ್ಗೆ ಏನ್ ಅನ್ಕೊಂತಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಅಲ್ಲ? ಹಂಗಲ್ಲ ಕಣಮೆ, ಒಂದ್ ವೇಳೆ ಅವಳೇನಾದ್ರು ಮಾತು ಬದಲಾಯಿಸಿ ಈ ಮಾತುಕತೆಗೆ ನೀನೇನ್ ಬರೋದ್ ಬೇಡ, ನಿನ್ ದಯ ಇಲ್ಲದೆ ಮಗಳ ಮದ್ವೆ ನಾನು ಮಾಡ್ತೀನಿ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರೆ ಪುಣ್ಯ. ಹಂಗಾಗ್ಲಿಲ್ಲ. ಈಗ ನಮ್ ಮುಂದಿನ ಹೆಜ್ಜೆ ಮಾತುಕತೆಗೆ ನಾವು ಕುಂತ್ಕೊಳ್ಳೋದು. ಏನ ನಾವ ಅಂದ್ರೆ ನೀನು ಬತ್ತೀಯಾ? ನಾನಿಲ್ದೆ ಹೆಂಗಯ್ಯ? ನೀನು ಒಬ್ನೇ ಹೋದ್ರೆ ನಿನ್ ತಲೆ ಕೆಡ್ಸ್ಬಿಡ್ತಾರೆ. ನಾನು ಬತ್ತೀನಿ ನಡಿ. ಇದ್ರ ಬಗ್ಗೆ ನಾವು ಅವಳ ತಾವ್ ಏನು ಮಾತಾಡಿಲ್ವಲ್ಲ. ಇಲ್ಲ ರಜೆ, ಅವಳು ಒಪ್ಪಕ್ಕಿಲ್ಲ. ಒಪ್ಪಕ್ಕಿಲ್ಲ ಅಂದ್ರೆ ನೀನು ಹೋಗ್ಬೇಡ. ಈಗ್ಲಿಂದಾನೆ ಅವಳು ಜುಟ್ಟಿಟ್ಕೊಳ್ಳೋ ಆಟ ನಾನ್ ಆಡ್ತೀನಿ. ಹಂಗಲ್ಲ ರಜೆ, ನೀನ್ ಮಾತಾಡ್ಬೇಡ, ಸುಮ್ಕಿರಯ್ಯ. ಇಬ್ರು ಹೋಯ್ತಾ ಇದೀವಿ ಆಟಯ್ಯ. ಏನಕ್ಕ ಎಲ್ಲ ಒಂಟಿರಂಗೈತೆ? ಏನಾಯ್ತಕ್ಕ? ದಿಢೀರಂತ ಸುಮ್ಕ ಆಗೋದ್ರಲ್ಲ? ಏನಿಲ್ಲ ಕಣ್ಲಾ. ಬಾವು ಏನಾಯ್ತು ಅಂತ ನೀನಾದ್ರೂ ಹೇಳು ಬಾವು. ಅವಳೇ ಏನಿಲ್ಲ ಅಂತ ಹೇಳೋದ್ಲಲ್ಲ. ಇಬ್ರು ಏನೋ ಮಾತಾಡ್ಕೊತಿದ್ರಿ, ಒಂದೆಡ್ಗೆ ಸುಮ್ಕ ಆಗೋದ್ರಲ್ಲ? ಸರಿ ಸರಿ ಅಕ್ಕ, ಬಾ ಹಸ್ವಾಗ್ತೈತೆ, ಅನ್ನ ಬಿಡ್ಸು. ಟೇಬಲ್ ಮೇಕೆ ಐತೆ, ಹಾಕೊಂಡ್ ತಿನ್ನೋಗು. ನೀವು ಕುತ್ಕೊಳ್ಳಿ ಮಾ. ಅದು ಮ್ಯಾಚ್ ಮುಗಿದ್ಮೇಲೆ ಸುಮಾ ಕಾಲೇಜಿಗೆ ಬರ್ತಾಳೆ ಅಂತ ಅನ್ಕೊಂಡೆ, ಆದ್ರೆ ಕಾಲೇಜಲ್ಲಿ ಎಲ್ಲೂ ಕಾಣಿಸಿಲ್ಲ. ಅದಕ್ಕೆ ಮನೆಗೆ ಬಂದು ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಕಂಗ್ರ್ಯಾಚುಲೇಷನ್ ಸುಮಾ ಆನ್ ಯುವರ್ ಫಸ್ಟ್ ವಿಕ್ಟ್ರಿ. ಥ್ಯಾಂಕ್ ಯು ಸರ್. ಲಾಂಗ್ ವೇ ಟು ಗೋ. ಈ ಸಲ ಕಪ್ ಗೆಲ್ಲೇಬೇಕು. ಶ್ಯೂರ್ ಸರ್. ನೀವೇನಾದ್ರೂ ಕಾಲೇಜ್ ಸ್ಪೋರ್ಟ್ಸ್ ಕಮಿಟಿಲಿ ಇದ್ದೀರಾ? ಮನೆಗೆ ಬಂದು ವಿಶ್ ಮಾಡ್ತಿದ್ದೀರಲ್ಲ? ಹಾಗಲ್ಲ, ಆಕ್ಚುಲಿ ನನಗೂ ಸ್ಪೋರ್ಟ್ಸ್ಗೂ ತುಂಬಾನೇ ದೂರ. ಬಟ್ ನಮ್ಮ ಕಾಲೇಜ್ ಗೆದ್ದಿದೆ ಅಂದಾಗ ಎಂಕರೇಜ್ಮೆಂಟ್ ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ಹೌದಕ್ಕ, ಮುರಳಿ ಸರ್ ತುಂಬಾನೇ ಎನ್ಕರೇಜ್ ಮಾಡ್ತಾರೆ. ಆದ್ರೆ ಪಾಪ ಅವ್ರನ್ನ ಎನ್ಕರೇಜ್ ಮಾಡೋಕೆ ಯಾರೂ ಇಲ್ಲ. ಏನು ಅಕ್ಕ ಅಂದ್ರೆ
ಅವ್ರನ್ನೂ ಯಾರಾದ್ರೂ ಎನ್ಕರೇಜ್ ಮಾಡಿದ್ರೆ ಅವರು ಇದೇ ತರ ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಇರ್ತಿದ್ರು ಅಂತ ಹೇಳಕ್ ಬಂದೆ ಅಷ್ಟೇ. ಏಯ್ ತಲರ್ಟೆ ಒಸಿ ಬಾಯ್ ಜಾಸ್ತಿ ಅಷ್ಟೇ. ಗೊತ್ತಮ್ಮ, ಕಾಲೇಜಲ್ಲೂ ಹೀಗೆ. ಹ್ಞೂ, ನಾನು ಮತ್ತೆ ಸ್ನೇಹಕ್ಕ ಸ್ವಲ್ಪ ಹೀಗೆ. ಆದ್ರೆ ನಮ್ ಸಹನಾ ಅಕ್ಕ ಮಾತ್ರ ಸಿಕ್ಕಾಪಟ್ಟೆ ಸೈಲೆಂಟು. ಅದು ಗೊತ್ತು. ನಮ್ಮ ಅಕ್ಕ ಸೈಲೆಂಟ್ ಆಗಿದ್ರು ನಮ್ಮಿಬ್ರಿಗಿಂತ ಅವಳೇ ಗಟ್ಟಿಗಿತ್ತಿ. ಯಾರ ಹತ್ರ ಹೇಗ್ ನಡ್ಕೋಬೇಕು ಅಂತ ಚೆನ್ನಾಗ್ ಗೊತ್ತು. ಅಮ್ಮ, ನಿಮ್ಮನ್ನ ನೋಡಿದ್ರೆ ನಂಗೆ ಹೆಮ್ಮೆ ಆಗತ್ತೆ ಅಮ್ಮ. ಒಬ್ರೇ ಮೂವರನ್ನು ಬೆಳೆಸಿದೀರಾ. ನಿಜವಾಗ್ಲು ನಿಮ್ಮ ಮೇಲೆ ನಂಗೆ ತುಂಬಾನೇ ಗೌರವ ಇದೆ. ಅಯ್ಯೋ, ಇದೆಲ್ಲ ದೊಡ್ಡ ಮಾತು ಕಣಪ್ಪ. ತಾಯಿಯಾಗಿ ಮಕ್ಕಳನ್ನ ಸಾಕೋದು ಎಮ್ಮೆಸ್ಯನ, ಅದು ನಮ್ಮ ಕರ್ತವ್ಯ ಅಲ್ವೇ. ಆದ್ರೂ ನೀವು ನಿಮ್ಮ ಮಕ್ಕಳನ್ನ ಬೆಳೆಸಿರೋ ರೀತಿ, ಎಸ್ಪೆಷಲಿ ಸಹನಾ ಅವರು, ಈ ಕಾಲದಲ್ಲಿ ಈ ತರ ಅವರು ನೋಡೋದು ಬಹಳ ಅಪರೂಪ. ಅವತ್ತು ನಾನು ಹಸ್ಕೊಂಡು ಬಂದಾಗ ಅವ್ರ ಊಟನ ನನಗೆ ಕೊಟ್ರು. ಅದಕ್ಕೆ ದುಡ್ಡು ಕೂಡ ತಗೊಳ್ಳಿಲ್ಲ ಅವರು. ಅಯ್ಯೋ ಸರ್, ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀರಲ್ಲ. ನಮ್ಮ ಅಕ್ಕನ್ ಹೋಗ್ಲಕ್ ಬೇರೆ ರೀಸನ್ಗಳೇ ಇಲ್ವಾ? ನೋಡಿ, ಅಕ್ಕ ನಿಮಗ್ ಮಾತ್ರ ಅಲ್ಲ, ನಿಮ್ ಜಾಗದಲ್ಲಿ ಯಾರೇ ಹಸ್ಕೊಂಡ್ ಬಂದಿದ್ರು ಹಾಗೆ ಮಾಡಿರ್ತಿದ್ಲು. ಈಗ ನೀವು ಊಟ ಮಾಡ್ಕೊಂಡು ಹೋಗಕ್ ಬಂದ್ರ ಅಥವಾ ಬರೀ ವಿಶ್ ಮಾಡಿ ಹೋಗಕ್ ಬಂದ್ರ? ಅಪ್ಪ, ಈ ಮೆಸ್ನ ಜನ ಕಮ್ಮಿ ಆಗೋದೇ ಇಲ್ವಲ್ಲ. ಇವಳೇನು ಓದ್ಕೊಂಡು ಹಿಂಗ್ ನಾಚ್ಕೊಂಡ್ ನಿಂತವಳೆ. ಅಣ್ಣೋ, ಅತ್ತಿಗೆ ಇನ್ನು ಸ್ಟೇಷನ್ ಇಂದಾನೆ ಬಂದಿಲ್ವ ಹೆಂಗೆ? ಅವಳಿಗೆ ಏನೋ ಸಂಶಯ ಬಂದು ಅಲ್ಲೇ ಏನೋ ಉಳ್ಕೊಂಬಿಟ್ಲ ಹೆಂಗ್ಲಾ? ಅಣ್ಣೋ, ಅತ್ತಿಗೆ ಇಸೆದಾಗೆ ನಾವು ಪಕ್ಕ ಹೇಳೋದು ಕಷ್ಟನೇಯ. ಅತ್ತಿಗೆ ಅವ್ರ ಅಕ್ಕನ ತವಕ್ಕೆ ಒಳ್ಳ ಸಾನ, ಇವ್ರಿಗೇನ್ ಬೇಕೋ ಕೇಳುವ. ಮೂರ್ ಪ್ಲೇಟ್ ಏನಾದ್ರೂ ಕೊಡಿ, ಜೊತೆಗೆ ನಿಮ್ಮ ಅಕ್ಕ ಅಲ್ಲ ತಂಗಿಯಲ್ಲಿ ತಂಗಿ. ಶ್ರೀ ಸಿದ್ದೇಶ್, ಏನೋ ಸ್ಪೆಷಲ್ ಆಗಿ ಆರ್ಡರ್ ಮಾಡ್ತಿರೋ ಆಗಿದೆ. ಹಾಯ್ ಮಿಸ್, ನಿಮ್ ಬಗ್ಗೆನೇ ಕೇಳ್ತಿದ್ದೋ. ನನ್ ಬಗ್ಗೆನಾ? ಏನಂತ? ಅದು ಎಲ್ಲೂ ಕಾಣಿಸಿಲ್ವಲ್ಲ, ಅದಕ್ಕೆ ಆಚೆ ಹೋಗಿದ್ರಾ? ಆಕ್ಚುಲಿ ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಆ ಬಂಗಾರಮ್ಮನ್ ಮಗನ ಪೊಲೀಸ್ಗೆ ಹಿಡ್ಕೊಟ್ಟಿದ್ನಲ್ಲ, ಅದು ಅವನೇನ ಅಂತ ಸ್ವಲ್ಪ ಡೌಟ್ ಇತ್ತು. ಆದ್ರೆ ಈಗ ಅದೆಲ್ಲ ಯಾಕೆ, ಎಲ್ಲ ಕ್ಲಿಯರ್ ಆಗಿದೆ. ನೀವ್ ಹೇಳಿ, ನೀವೇನ್ ತಗೋತೀರಾ? ಏನ ಕೊಡಿ ಅಕ್ಕ, ಇವ್ರಿಗೆ ಪಲಾವ್ ಕೊಡಿ. ಒಂದ್ ವಡೆ ಕೊಡಿ. ಅಕ್ಕ, ನೀನ್ ವಡೆ ಕೊಡು, ಪಲಾವ್ ನಾನ್ ಬಡಿಸ್ತೀನಿ. ಇದೇನಣ್ಣ, ಅನ್ನದಲ್ಲಿ ಸಂದೇಶ ಬಂದೈತೆ. ಲೈ, ಇದ್ರಾಗ ಏನ್ ಬರ್ತೈತೆ ಓದ್ಲಾ?
ಸಂಜೆ 4 ಗಂಟೆಗೆ ಬಾವಿಕಟ್ಟೆ ಹತ್ತಿರ ಬನ್ನಿ. ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಎಂತಣ ಬಾವಿ ಕಟ್ಟೆಗೆ ಬರ್ಬೇಕಂತೆ? ಎಂತ ವಿಷಯ? ನಾರಿ ನಾರಿ ನಾನೇನು ಚಂದ ನಾರಿನಿ ಕರಿ ನಾನೇ ನಾನೇ ತಂದಿರಾನೆ ತನ್ನ ನಾನ ನನ್ನ ನಾನನೇ ಕಂದಿನಾನೇ ತಾನಾನೇ ತಾನಾನೇ ನಾನೇ ತಾನಾನೇ ನಾನೇ ನನಿ ನಾನೇ ನನಿ ನಾನೇ ನಿಮ್ ಮದ್ವೆ ಆದಾಗ್ಲೂ ಹಿಂಗೆ ಆಶೀರ್ವಾದ ಮಾಡಿದ್ರು, ಒಳ್ಳೇದಾಗ್ಲಿ ಅಂತ. ಆದ್ರಾಗ ಗತ್ತಲ್ಲಿ 2 ಕಾಲ ನೆಲ ಕೂರಿ ಗುಂಡ್ ಕಲ್ಲಂಗ್ ನಿಂತಿದ್ ವ್ಯಕ್ತಿ ಹೀಗಿಂಗೆ. ಇದಕ್ ಕಾರಣ ಯಾರು ಅಂತ ನಿಮಗೂ ಗೊತ್ತಲ್ವಾ? ಮದ್ವೆಲಿ ನಾನು ಆಶೀರ್ವಾದ ತಗೊಳ್ಳುವಾಗ ಮೌನವ್ರ ಮೇಲೆ ಎಷ್ಟು ಮರ್ಯಾದೆ ಇತ್ತೋ ಇಲ್ಲಿವರೆಗೂ ಅದು ಒಂದು ಚೂರು ಕಡಿಮೆ ಆಗಿಲ್ಲ. ನಾನು ತಪ್ಪುಗಳನ್ನ ಮಾಡಿರಬಹುದು, ಆದ್ರೆ ಅದು ಯಾವುದು ಬೇಕು ಅಂತ ಮಾಡಿರೋದಲ್ಲ. ಮಾಡಿದ್ರೆ ನಾನು ಇಲ್ಲಿವರೆಗೂ ಬಂದು ನಿಂತ್ಕೋತಿರ್ಲಿಲ್ಲ. ಮಾವ, ನಡೆದಿದ್ದೆಲ್ಲ ಅತ್ತೆ ನಿಮ್ಮ ಹತ್ರ ಹೇಳ್ತಾರೆ ಅಂತ ನನ್ಗೆ ಗೊತ್ತು. ಆಸ್ಪತ್ರೆಯಲ್ಲಿ ಅಮ್ಮ ಅಂತ ಸ್ಥಿತಿಯಲ್ಲಿ ಇರಬೇಕಾದ್ರೆ ನನಗೆ ಅವ್ರ ಮುಂದೆ ಏನು ಮಾತಾಡೋಕ್ಕಾಗಲಿಲ್ಲ. ಅಮ್ಮ ಮುಖ್ಯನೋ ಹೆಂಡತಿ ಮುಖ್ಯನೋ ಅನ್ನೋ ಪ್ರಶ್ನೆಗೆ ಏನೇ ಉತ್ತರ ಕೊಟ್ರು ಅದು ತಪ್ಪಾಗುತ್ತಲ್ವ ಮಾವ? ನನ್ನ ಜಾಗದಲ್ಲಿ ಕಂಟಿನ್ಯೂ ಇದ್ದ ಅಂತ ಕುಳಿಯತ್ತೆ. ಅವನೇ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತಾನೆ? ಅವನು ಪ್ರೀತಿ ಮದುವೆ ಆಗೋ ಹುಡುಗಿನೇ ಇದ್ರು ಅವನೇ ಮುಖ್ಯ ಅಂತ ಹೇಳ್ತಾನಲ್ವಾ ಅತ್ತೆ? ಇದಕ್ಕೆ ಹೆಂಗ್ ಒಪ್ಕೊಳಕ್ಕಾಯ್ತದೆ ಅಳಿ ಅಂದ್ರೆ? ನನ್ನ ಮುಖ್ಯವಾದ ಕಾಳಜಿನೇ ನನ್ನ ಮಗಳ ಮನೆಯಾಗ ಹೆಂಗ್ ಸುಖವಾಗಿರ್ತಾಳೆ ಅನ್ನೋದು. ನೀವಿಂಗೆ ನಿಮ್ಮ ಅವ್ವಂಗೆ ಎದುರುಕೊಂಡೇ ಇದ್ರೆ ಮುಂದೊಂದ್ ದಿವಸ ನನ್ನ ಮಗಳನ್ನ ಮನೆಯಿಂದ ಆಚೆ ಹಾಕಕ್ಕಿಲ್ಲ ಅಂತ ಹೆಂಗ್ ನಂಬೋದು? ನಿಮ್ಮನ್ ಹೆಂಗ್ ನಂಬ್ಲಿ? ಈಗ ನಾನು ಹೊಸನ ಮನೆ ಕರ್ಕೊಂಡು ಹೋದ್ಮೇಲೆ ಒಂದೇ ಒಂದ್ಸಲ ಹೊಸಿಗೆ ಏನಾದ್ರೂ ತೊಂದರೆ ಆಯ್ತು ಅಂತ ಗೊತ್ತಾದ್ರೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ ಅತ್ತೆ. ಪ್ಲೀಸ್ ಅತ್ತೆ, ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ. ನನ್ನ ಹೊಸನು ಒಂದಾಗೋದಕ್ಕೆ ಅವಕಾಶ ಮಾಡಿಕೊಡಿ ಅತ್ತೆ. ಕುಮಾರಿ, ವಸುನ್ ಕರಿ. ನೋಡ್ರಿ, ಗಾಳಿನ ಹೆಂಗಾರ ಮಾಡಿ ಊರ್ ಕಳಿಸ್ಬಿಡು. ನಾನು ನೋಡಕ್ಕೆ ಗಂಡಿನ ಕೈಯಾಗ ಬರ್ತಾರೆ. ಈಕೆ ಅವ್ನಿಗೆ ಗೊತ್ತಾದ್ರೆ ತೊಂದರೆ ಆಗೋಯ್ತದೆ. ಅಯ್ಯೋ, ಅದೇಂಗೆ ದಿಢೀರಂತ ಹೋಗೋನದು? ಏನೋ ಇನ್ನುವೇ ಗಂಡ ಹೆಂಡ್ರು ಮಾತುಕತೆ ಮುಗ್ದಿಲ್ವೇ?
ಸಾನೆ ವರ್ಷಗಳಾಯ್ತು ನೀವಿಬ್ರು ಹಿಂಗೆ ರೊಮ್ಯಾನ್ಸ್ ಆಗಿ ಮಾತಾಡ್ಕೊಳ್ಳೋದನ್ನ ನೋಡಿ. ಅವಾಗೆಲ್ಲ ಬಾವ ಕಾಸು ಕೊಟ್ಟು ಪಿಕ್ಚರ್ ಕಳ್ಸೋರು. ಆವಾಗ ಶುರು ಆಗಿದ್ದು ಈ ಅಭ್ಯಾಸ. ಇಲ್ಲಿ ಗಂಟ ಬಂದು ನಿಂತೈತೆ. ಅಲ್ಲಿಗೆ ನೀವಿಬ್ರು ಲವ್ ಮಾಡ್ಕೊಂಡಿದ್ರೆ ನನ್ನ ಜೀವನನು ಚಂದಾಗಿರ್ತೈತೆ ಅಂತ ಆಯ್ತು. ಲೇ ಕಾಳಿ, ಹೇಳಕ್ಕೋ ಈ ಪುಟ್ಟಕ್ಕನ ಮಗಳ ಬಗ್ಗೆ ನಿನ್ನ ಅಭಿಪ್ರಾಯ ಏನಿಲ್ಲ? ಅಯ್ಯೋ ರಾಕ್ಷಸಿ ಕಣಕ್ಕೋ. ಏ ಸ್ನೇಹ ಅಲ್ಲ ಕಣ್ಲ, ಮತ್ತೆ ಸಹನ. ಸಹನನ ಮೊದಲೇ ಹೇಳ್ಬಾರ್ದೇನಕ್ಕೋ. ಮೈಸೂರು ಕಳ್ಸಂದ್ರೆ ಈಸಿಯಾಗಿ ತೆಗಿತಯ್ಯ. ಸೀರು ಅವ್ನ ಮನ್ಸಾಗ ಏನೈತೆ ಅಂತ ತಿಳ್ಕೊಳ್ಳೋದ್ ಬೇಡ್ವಾ? ಅದ್ಯಾಕೊಳ ಆತ್ರ ಗುಡ್ತ ನಂಗೆ ಆಡ್ತೀಯಾ? ಏ ನುಲ್ದಿ ಸಾಕು ಏಳ. ಇದ್ಯಾಕೋ ಹಿಂಗ್ ದುಡಿನ ಅಂತ ಕೇಳ್ತಿದ್ಯಾ? ಓ ಇದನ್ನೇ ಬಾವ ನಿನ್ ತಾವ ಗುಸು ಅಂತ ಮಾತಾಡ್ತಾ ಇದ್ದಿದ್ದು. ಅರ್ಥ ಆಯ್ತು. ಏನ್ ಅರ್ಥ ಆಯ್ತಲಾ? ಅವಳು ಹೆಂಗಿದ್ರು ಈ ಮನೆ ಸೊಸೆ ಆಗ್ಬರೋಳು. ಅದನ್ನ ನಂತ ತಿರುಗಿಸಿ ಮುರುಗಿಸಿ ನನ್ನ ಅಭಿಪ್ರಾಯ ಕೇಳ್ತಿದ್ರ ಅಲ್ವೇ? ಅಜ್ಜಿ ನಂಗೆ ಹೇಳಿಲ್ವಾ? ಏ ನುಲ್ದಿ ಸಾಕು ಕುಂತ್ಕೊಳ್ಳ. ಏನ್ ವಿಚಾರ ಮಾತಾಡ್ತಿದ್ರಿ? ನನ್ ಮದ್ವೆ ವಿಷಯನಾ? ನಿನ್ ಮದ್ವೆ ವಿಷಯನೇ. ಅದಿರ್ಲಿ ಲೇ ಕಾಳಿ, ಬಾಳ ಹಿಂದೆ ನಿಮ್ ಬಾಬಾ ಮೈಸೂರ್ನಾಗೆ ಒಂದ್ ಸೈಟ್ ತಕೊಂಡಿದ್ರು. ಅದನ್ನಾಗೆ ಏನೋ ಒಂದ್ ಸಣ್ಣ ಕಿರಿಕ್ ಆಗೈತೆ. ನೀನ್ ಹೋಗಿ ನೋಡ್ಕೊಂಬರ್ಲಾ? ನಾನೇ ಯಾಕೋ ಅದಕ್ಕೆ ಬಾವನೆ ಹೋಗ್ಬೋದಲ್ವಾ? ನನ್ಗೇನ್ ಗೊತ್ತಾಯ್ತು? ಹೊಸ ಕೈಯಲ್ಲೂ ಕಾಣ್ತಾ ಇಲ್ಲ. ಕಂಟಿನ ಹೊಸನ್ ಕರ್ಕೊಂಡು ಆಚೆ ಹೋಗಿರ್ಬೋದು. ಅವಳು ಅವನ ಮ್ಯಾಕೆ ಕಾಪದಾಗವಳು ಅಂತ ಕಂಟಿ ಸಾನೆ ಬೇಸರ ಮಾಡ್ಕೊಂಡಿಲ್ಲ. ಸಮಾಧಾನ ಮಾಡಕ್ಕ ಆಚೆ ಹೋಗಿರ್ಬೋದು. ಕುಮಾರಿ ನನ್ ಫೋನ್ ತಕೊಂಬ. ಅವನು ಫೋನ್ ಹೋಯ್ತಾ ಇಲ್ಲ. ಮತ್ತೆ ಹೊಸಗೊಂದ್ಸಲ ಕಾಲ್ ಮಾಡಿ ನೋಡಿ. ಅವಳಿಗೂ ಫೋನ್ ಹೋಯ್ತಾ ಇಲ್ಲ. ಅದೇ ಏಳು ಪ್ರಕಾರ ಅವರಿಬ್ರು ಒಟ್ಟಿಗೆ ಆಚೆ ಅವ್ರ ಅಂತ ಅನಿಸ್ತಾ ಇದ್ದಾರೆ. ಕಂಟಿನ್ಯೂ ಫೋನ್ ಮಾಡಿ ಮನೆ ಬರೋಕ್ ಹೇಳ್ದ. ನಾನು ಬರೋಷ್ಟರಲ್ಲಿ ಹೊಸನ ಹೊರ ಕರ್ಕೊಂಡೋದ್ನ ನನಗೂ ಹೇಳಿಲ್ವಲ್ಲ. ಅವರೇ ಬರ್ತಾರೆ, ಅಲ್ಲಿ ಗಂಟ ಕಾಯುಮ. ಅವ್ರು ಒಬ್ರಿಗೆ ನಾನು ನಾಟಕ ಮಾಡಕ್ ಬರೋದು? ನಾನು ಮಾಡ್ತೀನಿ. ಅಯ್ಯೋ ಅಮ್ಮವ್ರಿಗೆ ಹೆಂಗೆ ಹೇಳಿ? ಬಸವಕ್ಕ ಕಂಟಿ ಸಾಹೇಬ್ರ ಜೊತೆಗೆ ಹೋಗಿಲ್ಲ ಅಂತ. ಬಸವಕ್ಕ ತಾನು ಏನೋ ಮಾಡ್ತೀನಿ ಅಂತ ಕೋಪದಾಗ ಹೇಳ್ತಿದ್ರು. ಈಗ ಮನ್ಯಾಗೂ ಇಲ್ಲ, ಎಲ್ಲೋದ್ರು ಏನೋ. ಅಣ್ಣ ಅತ್ತಿಗೆ ಬಂದ್ರು.
ಅವ್ರು ಬಂದು ಕೂಡ್ಲೆ ಮ್ಯಾಟ್ರಿಗೆ ಬರುವುದಿಲ್ಲ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ನಾಚಿಗೆ ಅಲ್ವಾ. ಅದಕ್ಕೆ ಅವ್ರಿಗೆ ತಕ್ಕನಾಗೆ ನೀನು ಮಾತಾಡ್ಬೇಕು, ಆಯ್ತಾ? ಅದಕ್ಕೆ ತಕ್ಕಂಗೆ ಅಂದ್ರೆ ಅವ್ರಾಗ ಅವರೇ ಬಂದು ನಾನ್ ಚೀಟಿ ಕೊಟ್ಟಿದ್ದೆ ಅದಕ್ಕೆ ನೀವು ಬಂದ್ರಿ ಅಂತ ಅವ್ರು ಹೇಳಕ್ ಆಗಕ್ಕಿಲ್ಲ. ಆದಷ್ಟು ನಿನ್ನಿಂದನೇ ಮಾತು ಶುರುವಾಗ್ಲಿ ಅಂತ ಕಾಯ್ತಾ ಇರ್ತಾರೆ ಕನ್ನಡ. ಓ ಹಂಗ, ಸರಿ ಸರಿ ಅಣ್ಣ ಭಯ ಪಡ್ಬೇಡ, ಆಲ್ ದ ಬೆಸ್ಟ್. ಮುಗಿಸಿ ಬಾ ಹೋಗ್ಬಾ. ಸರಿ, ಆಲ್ ದ ಬೆಸ್ಟ್ ಕನ್ನಡ. ಏನೆಲ್ಲ ಮಾಡ್ತಿದ್ಯಾ? ಹುಲಿ ಅಲ್ವಾ, ಅದಕ್ಕೆ ಹುಲಿ ತರ ಕೂತ್ಕೊಂಡು ನೋಡ್ತಾ ಇದೀನಿ. ಈ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಹುಲಿ ಅಂತೆ ಹಂಗೆ ಕುಂತಿದ್ದೆ, ಹಿಡಿದು ಬೋನಿಗೆ ಹಾಕ್ಬಿಡ್ತೀನಿ. ಶ್ರೀ, ಏನ್ ಸುಮ್ನೆ ಬಂದ್ರ ಅಥವಾ ಏನಾದ್ರೂ ಕೆಲ್ಸ ಇತ್ತಾ? ಕಳ್ಳಿ ಕರ್ದಿದ್ದೆ ನೀನು, ಸುಮ್ಕೆ ಬಂದ್ರ ಅಂತಿದ್ಯಲ್ಲವೇ. ವಾ, ಪ್ರೀತಿ ನೋಡಕ್ಕೆ ಸಂಕೋಚ, ಅದಕ್ಕೆ ಹಿಂಗ್ ಕೇಳ್ತಾವಳೆ. ಒಂದ್ ಕೆಲ್ಸ ಇತ್ತು, ಒಬ್ರೇನೋ ಹೇಳ್ಬೇಕು ಬಾ ಅಂದಿದ್ರು. ಹೌದಾ? ನಾನು ಯಾರೋ ಒಬ್ರನ್ನ ನೋಡಕಂತಾನೆ ಬಂದಿದ್ದೀನಿ, ಆದ್ರೆ ಅವ್ರು ಇವತ್ ಸಿಕ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆ ಸಿಕ್ಕಲ್ಲ, ಪಕ್ಕ ಸಿಗ್ತಾರೆ. ಹಾಗಂತೀರಾ? ಅಕ್ಕ, ಸ್ನೇಹ ಅಕ್ಕ. ಅಕ್ಕ, ನೀನ್ ಇಲ್ಲಿ ಬರೋದು ಸ್ನೇಹ ಅಕ್ಕಂಗ್ ಗೊತ್ತಿದ್ದ ಹೇಗೆ? ಇಲ್ಲ ಕಣವಿ, ಶ್ರೀ ಜೊತೆ ಏನೋ ಮಾತಾಡ್ತಿದ್ದಾಳೆ. ಅದೇನ್ ಕತೆನೋ ಏನೋ, ಇಲ್ಲಿಂದ ಏನೋ ನೆಟ್ಟು ಕೇಳಿಸ್ತಾನೂ ಇಲ್ಲ. ಆದ್ರೆ ಅವ್ರು ಸಿಕ್ಕಾಪಟ್ಟೆ ಆಟ ಆಡಿಸ್ತಿದಾರೆ ನನ್ನ. ಯಾರು? ಅದೇ ಆ ದೊರೆ. ಲೇ ಹುಲಿಯಪ್ಪ, ಅತ್ತಿಗೆ ಅಣ್ಣನೇ ದೊರೆ ಅಂತ ಏನ ಗೊತ್ತಾಗೋತಾ ಹೆಂಗ್ಲ? ದೊರೆನಾ? ನಂಗೆ ಯಾಕೋ ಇವತ್ತು ಅವನ ಇಲ್ಲಿಗೆ ಬರ್ತಾನೆ ಅಂತ ಅನ್ಸ್ತಿದೆ ಶ್ರೀ. ಇವತ್ ಅವನಾಗ ಅವನೇ ಬಂದು ತಾನ್ ಯಾರು ಅಂತ ಹೇಳ್ಕೋಬಹುದು. ಅಂದ್ರೆ ದೊರೆ ನಾನೇ ಅನ್ನೋದನ್ನ ಒಪ್ಕ ಅಂತ ಸುತ್ತಿ ಬಳಸಿ ಹೇಳ್ತಾವಳ. ಇವತ್ತು ಅವ್ನು ನಂಗೆ ಏನಾದ್ರೂ ಸಿಕ್ಕಿದ್ರೆ ಮೊದ್ಲು ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಆಮೇಲೆ ಒಂದ್ 2 ಪ್ರಶ್ನೆ ಸರಿಯಾಗಿ ಕೇಳ್ತೀನಿ. ಏನು ಥ್ಯಾಂಕ್ಸಾ? 2 ಪ್ರಶ್ನೆ ಏನಿರ್ಬೋದು? ವಾ, ನನ್ ಇಷ್ಟ ಪಡ್ತೀಯಾ? ಇಬ್ರು ಮದುವೆ ಆಗೋಮ್ಮ. ನೀವೇನ್ ಶ್ರೀ ಏನು ಮಾತಾಡ್ತಾನೆ ಇಲ್ಲ, ಸುಮ್ನೆ ನಿಂತಿದ್ದೀರಾ? ಅಂದ್ರೆ ನಾನೇ ಮಾತಾಡ್ಬೇಕು ಅಂತೀರಾ? ಯಾವಾಗ್ಲೂ ನೀವೇ ಮಾತಾಡಿಸ್ತೀರಾ ಅಲ್ವಾ, ಅದಕ್ಕೆ ಇವಾಗ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳ್ದೆ ಅಷ್ಟೇ. ನಾನೇ ಪಿರುತಿ ಒಳ್ಳೆ ಅಂತ ಕಾಯ್ತಾವಳ ಹೆಂಗೆ? ಗಂಡನ್ ಕಡೆಯವ್ರು ಬಂದಾಗ ನಾನು ನಿನ್ ಜೊತೆಯಾಗಿ ಬರ್ತೀನಿ ಕಣಯ್ಯ ಅಂದೆ. ಅದಕ್ಕೆ ಇವರು ಬೇಡ ಬೇಡ ಪುಟ್ಟಕ್ಕೆ ಏನಾದ್ರು ಹೇಳ್ತಾಳೆ ಅಂದ್ರು. ಅದಕ್ಕೆ ನೀನು ಒಂದ್ ಮಾತು ಕೇಳ್ಕೊಂಡೋಗಮ್ಮ ಅಂತ ಬಂದೆ. ನಾನ್ ಇವ್ರ ಜೊತೆಯಾಗಿ ಬಂದ್ರೆ ನಿನ್ಗೇನು ತೊಂದ್ರೆ ಇಲ್ಲ ಅಲ್ವಾ ಪುಟ್ಟಕ್ಕ? ತೊಂದ್ರೆ ಇರಕ್ಕಿಲ್ಲ ಅಲ್ವಾ ಪುಟ್ಟಕ್ಕ? ಅದ್ ನನ್ ಗೊತ್ತೈತೆ. ನಾನ್ ಹೇಳ್ಲಿಲ್ವೇನಯ್ಯ ನಿನ್ಗೆ? ಅಲ್ಲ ಸ್ನೇಹ ಸ್ನೇಹ ಎಲ್ಲಿ? ಅವಳು ನೋಡ್ಕೊಂಡು 4 ಮಾತಾಡ್ಸವ ಅಂತ ಬಂದೆ. ಈಗ ಬರ್ಲಿ,
ಹೆಂಗ್ ಮಾತಾಡ್ಸಳ್ ನಾನು ನೋಡ್ತೀನಿ. ರಾಜವ್ವ ಬ್ಯಾಡ, ಅವಳು ಬಂದ್ ನೋಡಿರೆ ಸಿಟ್ ಮಾಡ್ಕೊತಾಳೆ. ನೀವ್ ಒಳ್ಳಿ ಗಣ್ಣವ್ರು ಬಂದ್ ಮ್ಯಾಕೆ ನೀವ್ ಬರೀವ್ರಂತೆ. ಅದ್ಯಾಕಂಗ್ ದಿಗಿಲ್ ಬೀಳ್ತೆ ಪುಟ್ಟಕ್ಕ? ನನ್ನಿಂದ ಏನು ತೊಂದ್ರೆ ಆಗಕ್ಕಿಲ್ಲ. ಅವಳು ಸಿಟ್ ಮಾಡ್ಕತಾಳೆ ಅಂದ್ರೆ ಅವಳಿಗೊಸಿ ಬುದ್ಧಿ ಇವಳು. ಈ ಮನೆಗೆ ನೀನೆ ತಾನೇ ಹಿರಿಯ ಹೆಂಗ್ಸು. ನಾಲ್ಗಿನ್ ತೆಗ್ದು ಒಲೆಗೆ ಏನಾದ್ರು ಮುಳುಗ್ಬಿಟ್ಟಿದ್ಯಾ? ಮಗಳಿಗೆ ಬುದ್ಧಿ ಹೇಳೋದು ನಿನ್ ಕರ್ತವ್ಯ. ಎಲ್ಲವಳು ಆಚ್ಕೋಗೋಳೆ. ಬರ್ಲಿ ಬರ್ಲಿ, ಅವಳು ಬಂದ್ಮ್ಯಾಕೆ ಮಾತಾಡ್ಕೊಂಡೆ ಹೋಯ್ತೀನಿ. ಪುಟ್ಟಕ್ಕ ಸರ್ಬತ್ ತಕಂಬ. ಅಣ್ಣಯ್ಯ ನೀನೇನಿಲ್ಲಿ? ಸ್ನೇಹ, ರೋಡಲ್ಲಿ ನಿನ್ ಗಾಡಿ ಕಾಣಿಸ್ತು, ಅದಕ್ಕೆ ಬಂದೆ. ನೀ ಮೆಸ ಇವರು ನಿಮ್ ಪರಿಚಯನಾ? ಹ್ಞೂ ಶ್ರೀ, ಒಡ ಹುಟ್ಟೆ ಇದ್ರು ಇವರೇ ನಂಗೆ ಅಣ್ಣಯ್ಯ. ಹೋಗ್ತಿದ್ದೆ ಅಣ್ಣಯ್ಯ? ಅದು ಸ್ನೇಹ, ವಸುನ ಹುಡ್ಕೊಂಡು ಬಂದೆ. ವಸುನ? ಅವ್ರ್ಯಾರು? ನನ್ನ ಹೆಂಡತಿ. ಯಾಕೆ ಅತ್ಗೆ ಎಲ್ಲಿ ಹೋದ್ರು? ಅದು ನಾನೀಗ ಅತ್ತೆ ಮನೆಯಿಂದ ಬರ್ತಾ ಇದ್ದೀನಿ ಸ್ನೇಹ. ಅಲ್ಲಿ ಬಸ್ಸು ಇಲ್ಲ ಅಂತ ಗೊತ್ತಾಯ್ತು. ಎಲ್ಲಿ ಹೋಗಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ ಸ್ನೇಹ. ಅವ್ರ ಮನೇಲೆಲ್ಲ ಅಣ್ಣ ಜೊತೆಲಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಅವಳು ಅಣ್ಣನ ಜೊತೆಲೂ ಇಲ್ಲ. ಅಯ್ಯೋ, ಹೌದಾ? ಎಲ್ಲಿ ಹೋಗಿರ್ಬೋದು? ಬಾ ಅಣ್ಣಯ್ಯ, ಹುಡ್ಕೋಣ. ಹಲೋ, ಬಂದೆ. ಏನಾಯ್ತು ಸ್ನೇಹ? ಯಾರು ಕಾಲ್ ಮಾಡಿದ್ದು? ಆ ರಾಜೇಶ್ವರಿ ಮತ್ತೆ ಗೋಪಾಲ ಮನೆಗೆ ಬಂದಿದಾರಂತೆ. ಅವ್ವ ಬೇರೆ ಒಬ್ಳೇ ಇದ್ದಾಳೆ. ಮೆಸೋ, ನೀವ್ ಒಳ್ಳೆ ಸಾರ್ಗೆ ಏನ್ ಸಹ ಬೇಕೋ ನನ್ ಜೊತೆಗೆ ಇದ್ ಮಾಡ್ತೀನಿ. ನೀವ್ ಒಳ್ಳೆ ಮೆಸೋ, ಬೇಕಾದ್ರೆ ಹುಡ್ಕಕ್ಕೆ ನಮ್ಮ ಹುಡುಗರನ್ನು ಬಳಸ್ಕೊತೀನಿ. ಏನ್ ಸರ್? ನೀನ್ ಹೊರಡು ಸ್ನೇಹ. ಶೋರ್ ಅಣ್ಣಯ್ಯ. ನಾನು ನೋಡ್ಕೋತೀನಿ, ನೀನ್ ಹೊರಡು ಸ್ನೇಹ. ಸರಿ ಅಣ್ಣಯ್ಯ, ಬರ್ತೀನಿ. ಬನ್ನಿ, ಬೇಗ ಹೋಗೋಣ.
ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.